ವೀಕ್ಷಕರೇ, ವೃಷಭ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ತಿಂಗಳಲ್ಲಿ ನಿಮಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಯಾವೆಲ್ಲ ವಿಚಾರದ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ಅನುಸರಿಸಲೇಬೇಕು, ಎಂತಹ ಅದ್ಭುತವಾದ ಫಲ ಸಿಗುವಂತದ್ದಿದೆ ನಿಮಗೆ ಅನ್ನುವಂತಹ ಬಹಳ ಮುಖ್ಯವಾಗಿರತಕ್ಕಂತ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ಮೊದಲಿಗೆ ನೀವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಬೇಸಿಕ್ ಆದಂತ ಮಾಹಿತಿಗಳು ಯಾವುದು? ವೃಷಭ ರಾಶಿಯ ಜನ್ಮ ನಕ್ಷತ್ರಗಳು ಕೃತಿಕಾ ನಕ್ಷತ್ರದ 2, 3 ಮತ್ತು 4ನೇ ಚರಣ, ರೋಹಿಣಿ ನಕ್ಷತ್ರದ 4 ಚರಣಗಳು, ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ವೃಷಭ ರಾಶಿ. ವೃಷಭ ರಾಶಿ ಅಂಡರಲ್ಲಿ ಈ ನಕ್ಷತ್ರಗಳು ಬರುತ್ತೆ. ಇನ್ನು ಈ ರಾಶಿಯ ಲಾಂಛನ ಬಂದು ಎತ್ತು. ಇನ್ನು ಈ ರಾಶಿಯ ರಾಶಾಧಿಪತಿ ಯಾರು ಅಂತಂದ್ರೆ ಶುಕ್ರ. ಭೂಮಿ ತತ್ವದ ರಾಶಿ ಆಗಿರುವಂತದ್ದು, ದಕ್ಷಿಣ ದಿಕ್ಕಿನ ರಾಶಿ, ಸ್ತ್ರೀಲಿಂಗದ ರಾಶಿ, ಜೊತೆಗೆ ಸೌಮ್ಯ ಸ್ವಭಾವ. ಈ ರಾಶಿಯ ರತ್ನ ಬಂದು ಬಿಳಿ ಮತ್ತು ನೀಲಿ ಆಗಿದೆ. ಅದೃಷ್ಟದ ಬಣ್ಣ ಕೂಡ ಬಿಳಿ ಮತ್ತು ನೀಲಿ ಆಗಿರತಕ್ಕಂಥದ್ದು. ಜೊತೆಗೆ ಈ ಅದೃಷ್ಟದ ದಿನ ಶುಕ್ರವಾರ ಮತ್ತು ಶನಿವಾರ ಆಗಿರತಕ್ಕಂಥದ್ದು. ಅದೃಷ್ಟದ ದೇವತೆ ಮಹಾಲಕ್ಷ್ಮಿ ಆಗಿದ್ರೆ ಅದೃಷ್ಟದ ಸಂಖ್ಯೆ 6 ಮತ್ತು 8 ಆಗಿದೆ. ಅದೃಷ್ಟದ ದಿನಾಂಕ 6-15-24 ಆದ್ರೆ ಮಿತ್ರ ರಾಶಿ ಮಕರ ಮತ್ತು ಕುಂಭ ಆಗಿದೆ. ಶತ್ರು ರಾಶಿಗಳು ಸಿಂಹ, ಧನು, ಮೀನ ರಾಶಿ ಆದ್ರೆ ಇನ್ನು ವೃಷಭ ರಾಶಿಯವರ ವಿಶೇಷವಾದ ಗುಣ ಏನಂತಂದ್ರೆ ಬಹಳ ದಯಾಮಯಿಗಳು, ಕರುಣಾಳುಗಳು. ಯಾರಿಗೂ ಏನೋ ಕಷ್ಟ ಆಯ್ತು, ನೋವಾಯ್ತು ಅಂತಂದ್ರೆ ಸಡನ್ ಆಗಿ ಸ್ಪಂದಿಸ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಅದು ವೃಷಭ ರಾಶಿಯವರು ಅಂತ ಹೇಳ್ಬೇಕು. ಇಂತಹ ವೃಷಭ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ, ಏನು ಒಂದು ಪ್ರಯೋಜನ ಇದೆ ಅನ್ನುವಂತಹ ವಿಚಾರಗಳನ್ನ ನೋಡೋಣ. ಇನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಶುಭಕಾರಕವಾಗಿರ್ತಕ್ಕಂಥ ದಿನಗಳು ಯಾವುದು ಅಂತಂದ್ರೆ ನೋಡಿ, 4, 5, 6, 8, 9, 12, 13, 16, 17 ತುಂಬಾ ಶುಭಕಾರಕವಾಗಿರತಕ್ಕಂತ ಫಲಗಳನ್ನ ನೀಡತಕ್ಕಂತ ಒಳ್ಳೆಯ ದಿನಗಳು ಅಂತ ಹೇಳ್ಬೋದು. ಜೊತೆಗೆ ಈ ಅಶುಭಕರವಾದ ದಿನಗಳು ಕೂಡ 2, 3, 11, 12, 19, 20, 21, 29 ಅಶುಭಕರವಾದ ದಿನಗಳು. ಸ್ವಲ್ಪ ನಿಮ್ಮ ವಿಶೇಷವಾದ ಕೆಲಸಗಳೇನಾದ್ರೂ ಇದ್ರೆ ಶುಭ ಫಲಗಳನ್ನ ಕೊಡ್ತಕ್ಕಂತ ಶುಭವಾರಗಳಲ್ಲಿ, ಶುಭ ತಾರೀಕಿನಲ್ಲಿ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಏನು ಒಂದು ಫಲ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಒಂದು ಚಿಕ್ಕ ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ವೃಷಭ ರಾಶಿಯವರಿಗೆ ಕೆಲವೊಂದು ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕು. ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತಂದ್ರೆ, ಏನೋ ಜ್ವರ ಬಂತು ಅಥವಾ ಕೆಮ್ಮು, ದಮ್ಮು, ನೆಗಡಿನೋ ಅಥವಾ ಏನೋ ಸುಸ್ತು ಆಗ್ತಾ ಇದೆ ಅಥವಾ ಏನೋ ಒಂದು ತೊಂದರೆ ಇದೆ, ಇಲ್ಲಿ ರಿಸ್ಕ್ ಅಂತಂದ್ರೆ ಹಿಂದೆ ಇರ್ಬೇಕು, ದೂರ ಸರಿಬೇಕು. ಜೊತೆಗೆ ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ಆದ ತಕ್ಷಣ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗ್ಬೇಕು. ಕಾಲಕ್ಕೆ ಸರಿಯಾಗಿ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಆರೋಗ್ಯದಲ್ಲಿ ಬಹಳಷ್ಟು ವೃದ್ಧಿ ಆಗುತ್ತೆ, ಮಾನಸಿಕವಾಗಿ ಚೈತನ್ಯ ಇರುತ್ತೆ. ನೀವು ಮಾನಸಿಕವಾಗಿ ಚೈತನ್ಯ ಇದ್ರೆ ನಿಮ್ಮ ಮಾಡುವಂತ ಕೆಲಸಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಕಾಣುತ್ತೆ, ಮನಸ್ಸಿಗೂ ಸಮಾಧಾನ ಆಗುತ್ತೆ, ಮಾಡುವಂತ ಕೆಲಸ ಕೂಡ ಫಾಸ್ಟ್ ಆಗಿ ನಡೀತದೆ. ಯಾಕಂತಂದ್ರೆ ನೀವು ಫಿಸಿಕಲ್ ಫಿಟ್ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಆರೋಗ್ಯ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಆರೋಗ್ಯದ ಕಡೆ ನೀವು ಗಮನ ಹರಿಸಿದ್ರೆ ನಿಮ್ಮ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ, ನೀವು ಕೂಡ ಖುಷಿಯಾಗಿರ್ತೀರಿ, ಧನಪ್ರಾಪ್ತಿ ಯೋಗ ಆಗುತ್ತೆ, ಕೆಲಸ ತುಂಬಾ ಫಾಸ್ಟ್ ಆಗಿ ಓಡುತ್ತೆ, ಡೆವಲಪ್ಮೆಂಟ್ ತುಂಬಾ ಫಾಸ್ಟ್ ಆಗಿ ಆಗುತ್ತೆ ಅನ್ನುವಂಥದ್ದು ಒಂದು ಚೈನ್ ಸಿಸ್ಟಮ್ ತರ ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಜೊತೆಗೆ ಈ BP, ಶುಗರ್ ಇರತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಕಾಲಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿ, ಸರಿಯಾದ ಊಟ, ಸರಿಯಾದ ನಿದ್ರೆ. ಎಲ್ಲರೂ ಕೂಡ ಈ ವೃಷಭ ರಾಶಿಯವರು ಆಲ್ಮೋಸ್ಟ್ ಆಲ್ ಆರೋಗ್ಯದ ಕಡೆ ಗಮನ ಕೊಡಿ. ಜೊತೆಗೆ ಯೋಗ ಮಾಡೋದು, ವಾಕಿಂಗ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು, ಧ್ಯಾನ ಮಾಡೋದು, ಈ ರೀತಿ ಆಗಿರ್ತಕ್ಕಂತಹ ಒಳ್ಳೆಯ ಆಹಾರ, ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಹಾಗಾಗಿ ನೀವು ಫಿಸಿಕಲಿ, ಮೆಂಟಲಿ ಫಿಟ್ ಆಗಿರ್ತೀರಿ. ಅದರಿಂದ ಬಹಳಷ್ಟು ನಿಮ್ಮ ಜೀವನದ ಮೇಲೆ ಅದ್ಭುತವಾಗಿರ್ತಕ್ಕಂಥ ಪರಿಣಾಮಗಳು ಕೊಡುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಜೊತೆಗೆ ಮನಸ್ಸು ಹೆದರಿಕೆಯಿಂದ ಕೂಡಿರುತ್ತೆ, ಏನೋ ಒಂದು ಭಯ ಇರುತ್ತೆ, ಏನೋ ಒಂದು ಸಂಕೋಚ ಇರುತ್ತೆ, ಏನೋ ನಾಚಿಕೆ ಇರುತ್ತೆ, ಏನೊಂಥರ ನಿಗೂಢವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಸ್ವಲ್ಪ ಭಯ ಇರುತ್ತೆ. ಏನೋ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಂಗೆ ಆಗದೆ ಇದ್ರೆ ಏನ್ ಮಾಡ್ಲಿ, ಈ ಕೆಲಸ ಆಗದೆ ಇದ್ರೆ ಏನ್ ಮಾಡ್ಲಿ, ನನಗೆ ಬರುವಂತ ದುಡ್ಡು ಬರುತ್ತಾ ಬರಲ್ವಾ, ಎಷ್ಟೋ ದುಡ್ಡು ದುಡಿತಾ ಇದ್ದೀನಿ, ಕೈಯಲ್ಲಿ ದುಡ್ಡು ನಿಂದಿರ್ತಾ ಇಲ್ಲ, ಏನ್ ಮಾಡ್ಲಿ ಅನ್ನುವಂತ ಕೆಲವೊಂದು ಚಿಂತೆಗಳು ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ. ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಶಾಂತವಾಗಿರಿ, ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಯಾವ ಕಾಲಕ್ಕೆ ಏನಾಗ್ಬೇಕು ಅದು ಹಾಗೆ ಆಗುತ್ತೆ. ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ಓಡಾಡಿದ್ರೆ
ಯಾವತ್ತಿಗೂ ಹೊತ್ತೋಗಲ್ಲ. ಶಾಂತವಾಗಿರ್ಬೇಕು. ಗಡಬಡ ಮಾಡಿ ನಿಮ್ಮ ಕೆಲಸಗಳನ್ನ ನೀವು ಕೆಡಿಸ್ಕೊಳಕ್ ಹೋಗ್ಬೇಡಿ, ಜೊತೆಗೆ ಮನಸ್ಸು ಕೆಡಿಸ್ಕೊಳಕ್ ಹೋಗ್ಬೇಡಿ. ಕೆಲಸದ ಕಡೆ ಹೆಚ್ಚಿನ ಗಮನವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ. ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಸ್ ಗಳು ಇಲ್ಲಿ ನೋಟ್ ಆಗಿರುವಂತದ್ದು. ಇದನ್ನ ನೀವು ಗಮನಿಸಬೇಕು. ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೇಕಾಗಿರುವಂತ ಬಹುಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಸ್ ಗಳು ಇವೆಲ್ಲ ತಿಳ್ಕೊಳ್ಳಿ. ಜೊತೆಗೆ ಸ್ವಲ್ಪ ಬುದ್ಧಿ ಕ್ಲೇಶವಾಗಿರುತ್ತೆ. ಸಡನ್ ಆಗಿ ದುಡುಕುತನ ಮಾಡೋದು ಅಥವಾ ಏನೋ ದಡ್ಡತನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಆಮೇಲೆ ಪಶ್ಚಾತ್ತಾಪ ಪಡೋದು, ನಾ ಆ ಸಂದರ್ಭದಲ್ಲಿ ಇಂಥ ನಿರ್ಧಾರ ತಗೋಬಾರ್ದಾಗಿತ್ತು, ನಾನು ಯಾಕಿಂತ ನಿರ್ಧಾರ ತಗೊಂಡೆ ಅನ್ನುವಂತಹ ಚಿಂತೆ ಮಾಡ್ತಕ್ಕಂಥದ್ದು ಈ ರೀತಿ ಇರುತ್ತೆ. ಹಾಗಾಗಿ ಬಸ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ಮೊದಲೇ ಅಳದು ತೂಗಿ ಯೋಚನೆ ಮಾಡ್ಕೊಂಡು ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು, ನನ್ನ ಫಿಸಿಕಲ್ ಕಂಡೀಷನ್ ಹೆಂಗಿದೆ, ನನ್ನ ಫೈನಾನ್ಸ್ ಕಂಡೀಷನ್ ಹೆಂಗಿದೆ, ನನ್ನ ಮೆಂಟಲಿ ಹೇಗಿದ್ದೀನಿ, ನಾನು ಏನ್ ಕೆಲಸ ಮಾಡ್ಬೋದು, ನಾನು ಇದನ್ನ ಮಾಡಿದ್ರೆ ಕಂಫರ್ಟೇಬಲ್ ಆಗಿದ್ದೀನ, ಇದನ್ನೆಲ್ಲ ಸರಿಯಾಗಿ ನಿಭಾಯಿಸ್ತೀನ, ಇದನ್ನೆಲ್ಲವನ್ನು ಅರ್ಥ ಮಾಡ್ಕೊಂಡು ನೀವು ಯಾವುದೇ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ ಅಂತಂದ್ರೆ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ನಿರ್ಧಾರ ತೆಗೆದುಕೊಂಡ್ರೆ ಆ ಕೆಲಸಗಳು ಕೂಡ ಸಕ್ಸಸ್ ಆಗುತ್ತೆ. ಯಾರೋ ಏನೋ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ಮಾಡ್ಬಿಡೋದು, ಪಕ್ಕದ ಮನೆಯವ್ರು ಮಾಡಿದ್ದಾರೆ, ಸ್ನೇಹಿತರು ಮಾಡಿದ್ದಾರೆ, ನಾನ್ ಯಾಕೆ ಮಾಡಲ್ಲ, ಈ ರೀತಿಯಾಗಿ ಮಾಡಿದ್ರೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳು ಇರುತ್ತೆ. ಈ ರೀತಿಯಾದಂತಹ ತೊಂದರೆಗಳು ನಿಮ್ ಜೀವನದಲ್ಲಿ ಅನೇಕ ಎದುರಿಸಿದ್ರಿ. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಜೊತೆಗೆ ವ್ಯಾಪಾರಿಗಳಿಗೆ ತಮ್ಮ ಸ್ವಯಂಕೃತ ಅಪರಾಧದಿಂದ ತೊಂದರೆಗಳು ಅಂದ್ರೆ ಆಗ್ಲೇ ನಾನು ಹೇಳಿದ ಹಾಗೆ ದುಡುಕುತನದ ನಿರ್ಧಾರ, ತಪ್ಪು ನಿರ್ಧಾರ, ದಡ್ಡತನದ ನಿರ್ಧಾರ, ಇವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಮ್ಯಾಟರ್ ಆಗುತ್ತೆ. ಇದ್ರ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥದ್ದು. ಜೀವನ ತುಂಬಾ ಪಾಠ ಕಲಿಸ್ಬಿಟ್ಟಿದೆ, ಬಹಳಷ್ಟು ಅನುಭವ ನಿಮ್ಮ ಜೀವನದಲ್ಲಿ ಆಗಿರುತ್ತೆ. ಹಾಗಾಗಿ ಆ ಅನುಭವನ ನೀವು ಇಲ್ಲಿ ಓರೆಗಚ್ಚುವಂತ ಸಮಯ ಆಗಿರುತ್ತೆ. ಹಾಗಾಗಿ ಸಮಯಕ್ಕೆ ತಕ್ಕಾದಂತಹ ಒಂದು ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಯಾವುದೋ ತಂದೆ ತಾಯಿಗಳಿಗೆ ಏನೋ ಒಂದು ಅನಾರೋಗ್ಯಗಳು ಕಾಡ್ತಾ ಇದೆ, ಮನೆಯಲ್ಲಿ ಏನೋ ಒಂದು ಅನಾರೋಗ್ಯ ಸಮಸ್ಯೆಗಳು ಆಗ್ತಾ ಇದೆ ಅಂತಂದ್ರೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ನೀವು ಮಾಡ್ಕೋಬೇಕು. ಇನ್ನು ಬಹಳಷ್ಟು ವಿಚಾರಗಳು, ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಗಳೆಲ್ಲ ನಾನು ನಿಮ್ಗೆ ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಅದ್ಭುತವಾಗಿರುವಂತ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ವೇ ಅಲ್ಲ. 80 ರಿಂದ 100 ಪುಟ, 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತ ಸಂಪೂರ್ಣ ಜನ್ಮ ಜಾತಕ ಫಲ ಬಹಳಷ್ಟು ಜನ ತೆಗೆಸ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ನೀವು ಕುಳಿತಲ್ಲಿಯೇ ಆರಾಮಾಗಿ ಇದನ್ನ ನಂಬಿಕೆ ವಿಶ್ವಾಸದಿಂದ ಜಾತಕವನ್ನ ತರಿಸ್ಕೋಬಹುದು. ಧೈರ್ಯವಾಗಿ ಈ ಜಾತಕವನ್ನ ತರಿಸ್ಕೊಂಡು ನಿಮ್ಮ ಮಕ್ಕಳದು, ನಿಮ್ಮ ನೆರೆಹೊರೆಯವ್ರದ್ದು ಎಲ್ಲರದ್ದು ಜಾತಕವನ್ನ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇನ್ನು ಉದ್ಯೋಗದಲ್ಲಿ ಬಹಳಷ್ಟು ಏರಿಳಿತಗಳು ಇರುತ್ತೆ. ಎಷ್ಟೋ ದುಡಿತಾ ಇದ್ದೀನಿ, ದುಡ್ಡು ನಿಲ್ತಾ ಇಲ್ಲ ಅನ್ನುವಂತ ಚಿಂತೆ, ಏನೋ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಮೇಲಧಿಕಾರಿಗಳು ನನ್ನನ್ನ ನಂಬ್ತಾ ಇಲ್ವಲ್ಲ ಅನ್ನುವಂತ ಚಿಂತೆ, ಎಷ್ಟೋ ಜನಗಳ ಜೊತೆಯಲ್ಲಿ ನಾನು ಬೆರಿತಾ ಇದ್ದೀನಿ ಆದ್ರೂ ಜನರು ನನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅನ್ನುವಂತ ಚಿಂತೆ,
ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ. ಈ ವರ್ಕ್ ಲೋಡ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಇರುತ್ತೆ. ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾರ ಜೊತೆಗೂ ವೈರತ್ವ ದ್ವೇಷವನ್ನ ಕಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಕಿರಿಕಿರಿ ಮಾಡ್ಕೋತಾ ಕೂತ್ರೆ ಅದರಿಂದ ನಿಮ್ಗೆ ಸ್ವಲ್ಪ ಮನಸ್ಸಿಗೆ ನೋವಾಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಶಾಂತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಮಾತಿನಲ್ಲಿ ನಿಯಂತ್ರಣ ಇರಲಿ, ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ತಾಳ್ಮೆಯಿಂದ ನಿಮ್ಮ ಕೆಲಸವನ್ನ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಅದ್ಭುತವಾದಂತ ಫಲ ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ನೋಡಿ, ನಿಮಗೆ ಖಂಡಿತವಾಗ್ಲೂ ಬಹಳಷ್ಟು ಉಪಯೋಗಗಳು ನಿಮ್ಗೆ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಕೆಲವೊಂದು ನಿಮ್ಮ ಮನಸ್ಸಿನ ಸಂತೋಷಕ್ಕಾಗಿ ನಾನು ಸಂತೋಷವಾಗಿ ಇರ್ತೀನ, ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಂಗೆ ಮಾಡ್ತೀನ, ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಂಗೆಲ್ಲ ನಡೀತದ, ಈ ರೀತಿಯಾದಂತ ಒಂದು ಚಿಂತೆ ಇರುತ್ತೆ ಮನಸ್ಸಿನಲ್ಲಿ. ಎಲ್ಲ ಒಂದು ಕಡೆ ಆತಂಕ ಚಿಂತೆ ಮನೆ ಮಾಡಿರುತ್ತೆ. ಆದ್ರೆ ತಾಳ್ಮೆಯನ್ನ ಕಳ್ಕೊಳಕ್ ಹೋಗ್ಬೇಡಿ. ಸಮಯ ಸಂದರ್ಭಕ್ಕೆ ನೀವು ಅಂದ್ಕೊಂಡಂತದ್ದು ಎಲ್ಲವೂ ನಿಮಗೆ ಕೈ ಸೇರುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಸ್ವಲ್ಪ ಈ ಸಾಲವನ್ನ ಮರುಪಾವತಿ ಮಾಡ್ಲಿಕ್ಕೆ ಅವಕಾಶಗಳು ಕಂಡು ಬರುತ್ತೆ. ಯಾರಿಗೋ ಏನೋ ದುಡ್ಡು ಕೊಡೋದಿದೆ, ನೀವು ಖಂಡಿತವಾಗ್ಲೂ ಕೊಡ್ತೀರಿ. ನಿಮಗೆ ಯಾವ್ದೋ ಒಂದು ದುಡ್ಡು ಬರೋದಿದೆ, ಖಂಡಿತವಾಗ್ಲೂ ಬರುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಸ್ವಲ್ಪ ಮಕ್ಕಳ ಬಗ್ಗೆ ಜಾಗರೂಕರಾಗಿರಿ. ಪತ್ನಿ ಅಥವಾ ಪತಿಯ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಅವರಿಗೆ ಸಹಾಯ ಮಾಡುವಂತ ಸನ್ನಿವೇಶಗಳಿದೆ. ಕಷ್ಟ ಸುಖದಲ್ಲಿ ಪತಿ ಪತ್ನಿಯರ ಮಧ್ಯದಲ್ಲಿ ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ. ಎಷ್ಟೇ ತೊಂದರೆ ತಾಪತ್ರಗಳಿದ್ರು ಕೂಡ ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ರೀತಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಜೊತೆಗೆ ಉದ್ಯೋಗದಲ್ಲಿ ಎಷ್ಟೇ ಒತ್ತಡಗಳಿದ್ರು ಕೂಡ, ತೊಂದರೆಗಳಿದ್ರು ಕೂಡ ಶಾಂತವಾಗಿ ನಿಮ್ ಕೆಲಸವನ್ನು ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಅದರಲ್ಲಿ ನಿಮಗೆ ಲಾಭ ಅನ್ನುವಂಥದ್ದು ಸಿಗುತ್ತೆ. ಸಹೋದರರಿಗೆ ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥ ಸಮಯ ಇರುತ್ತೆ. ಮಾತಿನಲ್ಲಿ ನಿಯಂತ್ರಣ ಇರಬೇಕು. ಇದನ್ನೆಲ್ಲವನ್ನು ನೀವು ಎಚ್ಚರಿಕೆಗಳನ್ನ ಪಾಲಿಸಿದ್ದೆ ಆದ್ರೆ ಈ ತಿಂಗಳಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನ, ಪ್ರಯೋಜನವನ್ನ ಗಳಿಸುವಂತ ಸಾಧ್ಯತೆ ಇದೆ. ಜೊತೆಗೆ ನಾನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಗಿದೆಯಾ, ಇದರಲ್ಲಿ ಇರುವಂತ ಕೆಲವೊಂದು ಪಾಯಿಂಟ್ಸ್ ಗಳು ನಿಮಗೆ ಲಾಭ ಆಗಿದೆ ಅಂತ ನಾವು ಅನ್ಕೊಂಡಿದೀವಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ತಿಂಗಳಲ್ಲಿ ನೀವು ಏನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಶ್ರೀ ನರಸಿಂಹಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಮಾಡ್ಕೊಳ್ಳಿ, ಇದು ನಿಮಗೆ ಬಹಳ ಯೂಸ್ ಆಗುತ್ತೆ. ಜೊತೆಗೆ ಮನೆ ದೇವರ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಮನೆ ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಜೊತೆಗೆ ಶ್ರೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ತಕ್ಕಂಥದ್ದು, ಇದರಿಂದ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.